ಲೇಕ್ ಸಿಟಿ, ಐ ಟಿ ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಒಂದಾ ಎರಡಾ ಹೆಸರುಗಳು ಬೆಂಗಳೂರಿಗೆ. ಆದರೆ ಗಾರ್ಡನ್ ಸಿಟಿ ಯಾಕೋ ಗಾರ್ಡನ್ ಸಿಟಿಯಾಗಿ ಉಳ್ಕೊಂಡಿಲ್ಲ, ಅದು ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಕಸ ಎತ್ತೋರ್ ಗತಿ ಇಲ್ಲ ಅಂಥ ಸ್ಥಿತಿ. TV9 ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಎಲ್ಲಿ ನೋಡಿದ್ರಲ್ಲಿ ಕಸ ಕಾಣಿಸ್ಕೊಂಡಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ನೀವು ಎಲ್ಲಿಗಾದ್ರೂ ಹೋಗಿ ಕೆಟ್ಟ ವಾಸನೆ, ಯಾರಿಗೇನೇ ದೂರು ಕೊಡಿ ಏನು ವರ್ಕೌಟ್ ಆಗಲ್ಲ. ನೋಡಿ ಇದು ಹೆಂಗಿದೆ ನೋಡಿ. ಇದನ್ನು ಯಾವ ಆಧಾರದ ಮೇಲೆ ನಾವು ಬೆಂಗಳೂರನ್ನು ನಾವು ಈ ಗಾರ್ಡನ್ ಸಿಟಿ, ಲೇಕ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೇಳಿ? ಗಾರ್ಡನ್ ಸಿಟಿನೇ ಇದು? ಬನ್ನಿ ನಮ್ಮ ಪ್ರತಿನಿಧಿಗಳಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ. ಕಳೆದ ಕೆಲ ದಿನಗಳಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಕಸ ಸರಿಯಾಗಿ ವಿಲೇವಾರಿ ಆಗ್ತಿಲ್ಲ ಅನ್ನೋಂಥ ಒಂದು ಆರೋಪಗಳು ಕೂಡ ಕೇಳಿಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ TV9 ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಜಯನಗರ ವಿಧಾನಸಭಾ ಕ್ಷೇತ್ರದ ತಿಲಕ್ ನಗರ ಮುಖ್ಯ ರಸ್ತೆಯಲ್ಲಿದ್ದೀನಿ. ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದು ಯಾವುದೋ ಕಸದ ಡಂಪಿಂಗ್ ಯಾರ್ಡ್ ಏನೋ ಅನ್ನೋಷ್ಟರ ಮಟ್ಟಿಗೆ ಕಸವನ್ನು ಸುರಿದೋಗಿದ್ದಾರೆ. ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ಸಂಚಾರ ಮಾಡುತ್ತೆ. ಅಕ್ಕಪಕ್ಕದಲ್ಲಿ ನೋಡಿ ಮೆಡಿಕಲ್ ಇಲ್ಲೇ ಪಕ್ಕದಲ್ಲೇ ಇರುವಂಥದ್ದು. ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳು ಕೂಡ ಇದೆ. ಅಂದರೆ ಅಕ್ಕಪಕ್ಕದ ನಿವಾಸಿಗಳ ಮನೆ ಹತ್ರಕ್ಕೆ ಕಸದ ಲಾರಿ ಹೋಗಿ, ಇಲ್ಲಾಂದರೆ ಪೌರ ಕಾರ್ಮಿಕರು ಹೋಗಿ ಕಸವನ್ನು ತೆಗೆದುಕೊಂಡು ಬಂದರೆ ಜನರು ಕಸವನ್ನು ಇಲ್ಲಿ ಸುರಿಲಿಕ್ಕೆ ಮುಂದಾಗೋದಿಲ್ಲ. ಆದರೆ ಜನರ ಮನೆಯೊಳಗೆ, ಜನರ ಮನೆ ಬಳಿ ಈ ಕಸವನ್ನು ತೆಗೆದುಕೊಂಡು ಹೋಗದ ಹಿನ್ನೆಲೆಯಲ್ಲಿ ಜನರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಮನೆಯೊಳಗೆ ಕಸ ಇಟ್ಕೊಳ್ಳೋಕ್ಕಾಗತ್ತಾ? ಒಂದು ದಿನ ಇಟ್ಕೊಬೋದು, 2 ದಿನ ಇಟ್ಕೋಬೋದು. 3ನೇ ದಿನಕ್ಕೆ ಆಟೋಮೆಟಿಕಲ್ಲಿ ಕಸವನ್ನು ತಂದು ರಸ್ತೆ ಹತ್ರಕ್ಕೆ ಸುರಿತಾರೆ. ಆದರೆ ಇದನ್ನು ಕ್ಲೀನ್ ಮಾಡಬೇಕಾಗಿದ್ದಂತಹ ಜನಪ್ರತಿನಿಧಿಗಳು, GBAದ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇಷ್ಟು ದೊಡ್ಡದಾದಂತಹ ಕಸದ ರಾಶಿ ನಿರ್ಮಾಣವಾಗುವವರೆಗೂ ಅವರೇನು ನಿದ್ದೆ ಮಾಡ್ತಿದ್ದಾರಾ ಅಂತಂದರೆ, ಸಾಮಾನ್ಯವಾಗಿ ಇಷ್ಟು ದೊಡ್ಡದಾದಂತಹ ಕಸದ ರಾಶಿ ಸುರಿತಿದ್ದಂತೆ ಸ್ಥಳೀಯರು BBMPಗೋ ಇಲ್ಲಾಂದರೆ GBA ಅಧಿಕಾರಿಗಳಿಗೂ ಕರೆಯನ್ನು ಮಾಡ್ತಾರೆ, ಕಂಟ್ರೋಲ್ ರೂಮ್ಗೆ ಹೇಳ್ತಾರೆ. ಈಗಾಗಲೇ ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ಸಾಕಷ್ಟು ಬಾರಿ ಈ ವಿಚಾರವನ್ನು ನಾವು ಗಮನಕ್ಕೆ ತಂದಿದ್ದೀವಿ, ಆದರೆ ಇಲ್ಲಿವರೆಗೂ ಕಸವನ್ನು ಕ್ಲೀನ್ ಮಾಡಿಲ್ಲ ಅಂತೇಳಿ. ನನ್ನ ಜೊತೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿ ಕೂಡ ಇದ್ದಾರೆ. ಸರ್, ಎಷ್ಟು ದಿನ ಆಯಿತು ಈ ಕಸವನ್ನು ಕ್ಲೀನ್ ಮಾಡಿದೆ, ಏನು ಕಾರಣ ಅಂತ? 4 ದಿವಸ ಆಯಿತು ಸರ್ ಕಸ ಕ್ಲೀನ್ ಮಾಡಿ. BBMP ಏನು ಕಾರಣ ಅಂತ ಗೊತ್ತಿಲ್ಲ. ಬೇರೆ ಫೋನ್ ಮಾಡಿದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಟೆಂಡರ್ ಅವರು ಗಾಡಿ ಕಳಿಸಿಲ್ಲ, ಇದು ಕಳಿಸಿಲ್ಲ, ಅದು ಕಳಿಸಿಲ್ಲ ಅಂತ ಬೆಳಗಿನ 3 ಸತಿ ಫೋನ್ ಮಾಡಿದ್ದೀವಿ. ಅವ್ರಿಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು. ಈ ಕಸ ಇಲ್ಲಿ ಇಲ್ಲ. ನಮ್ಮ ಮಸೀದಿ ರೋಡೂ ಹಂಗೆ ಇದೆ. ಎಲ್ಲ ಪೂರ್ತಿ ತೆಲಂಗಾಣ ಲಿಮಿಟ್ಸ್ನಲ್ಲಿ ತುಂಬ ಕಸ ಬಿದ್ದಿದೆ. ಒಂದು 4-5 ದಿವಸದಿಂದ ಬಿದ್ದಿದೆ. ಮತ್ತೊಬ್ಬರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಈಗ ರಾಜಧಾನಿ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾರೆ. ಇಲ್ಲಿ ನೋಡ್ತಾ ಇದ್ರೆ ಇದು ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿನ ಅಂತ ಅನ್ನಿಸ್ತಾ ಇದೆ. ಸಿಟಿ ಆಗಿಬಿಟ್ಟಿದೆ ಸರ್ ಇದು. ಭಾಳ ಮನೆಯವ್ರಿಗೆ ಎಲ್ಲರಿಗೆಲ್ಲರೂ ತೊಂದರೆ ಆಗಿದೆ. ತುಂಬ ಸಂಧಿಯಿಂದ ತೊಗೊಂಡು ಬಂದು ಹಾಕ್ತಾರೆ. ಅವ್ರಿಗೆ 1 ಸತಿ 2 ಸತಿ 3 ಸತಿ 10 ಸತಿ ಹೇಳಿ ಆಯಿತು. ಮತ್ತು ಏನು ಮಾಡ್ತಾರೆ ಅಂದರೆ, ಈ ಕಡೆಯಿಂದ ಕಸ ಸ್ವಲ್ಪ ಎದ್ಬಿಟ್ರೆ ಸ್ವಲ್ಪ ಮುಂದೆ ಬಂದು ಆ ಕಡೆ ಜೋಡಿಸ್ಬಿಟ್ಟು ಹೋಗ್ತಾರೆ. ಈ ಕಡೆ ಮನೆಯವ್ರದ್ದು ಕಸ ಎತ್ಕೊಂಡು ಗುಡ್ಸ್ಕೊಂಡು ಆ ಮನೆಗೆ ಹಾಕ್ತಾರೆ, ಆ ಕಡೆದು ಮನೆ ಗುಡ್ಸ್ಕೊಂಡು ಆ ಕಡೆ ಮನೆಗೆ ಹಾಕ್ತಾರೆ. ಇದೇ ಥರ ಅಲ್ಲೇ ಗುಡ್ಡ ಮಾಡ್ತಾರೆ. ಅದು ಗುಡ್ಡ ಮಾಡ್ದಂಗೆ ಅವರು ಟೆಂಪೋಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಕಸನೇ ಬರಲ್ಲ. ಅವ್ರು ಅಲ್ಲೇ ಗುಡ್ಡ ಮಾಡಿ ಹೋಗ್ತಾರಲ್ಲ, ಅದರಿಂದ ಏನಾಗುತ್ತೆ, ಒಬ್ಬರು ಕಸ ನೋಡಿಬಿಟ್ರೆ ಅಲ್ಲೇ ಕಸ ಹಾಕ್ತಾರೆ. ಕಸದಿಂದ ಕಸ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಪ್ರಕಾರ ನೋಡಿ ಎಷ್ಟು ಇದು ಮ್ಯಾಕ್ಸಿಮಮ್ 3 ದಿವಸ ಇದೆ, 4 ದಿವಸದಿಂದ ಇದೆ. ಅವ್ರಿಗೆ ಎಷ್ಟು ಜನ ಹೇಳಿದ್ರಿ ನಾವು, ಅರ್ಥ ಆಗ್ತಾನೆ ಇಲ್ಲ ಅವ್ರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದರೆ ಇವಿಷ್ಟು ಕೂಡ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಕೆಲ 2-3 ದಿನಗಳಿಂದಲೂ ಕೂಡ ಈ ಕಸದ ರಾಶಿ ಬಗ್ಗೆ ದೂರನ್ನು ಕೊಡ್ತಾ ಇದ್ದೀವಿ, ಆದರೂ ಯಾರೂ ಕಸವನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗ್ತಿಲ್ಲ ಅನ್ನೋಂಥ ಒಂದು ಆಕ್ರೋಶ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.